ನಮ್ಮ ಕಬ್ಬ ಕಳಿಸಿ ಭಿಕ್ಷೆ ಬಿಡುದ ನಮಗ್ ನೀಗವಾತ್ತೆ. ಕಾನೂನು ಬಳಕೆ ಮಾಡ್ಕೋಬೇಕಾದಂತ ಸಂದರ್ಭದಾಗ ಕಾನೂನು ಬಳಕೆಗಳು ಅಧಿಕಾರಿಗಳು ಮಾಡುವಾರು ನಮಗ್ ಅನ್ಕಲ. 14 ದಿನ ಹಿಡ್ಕೊಂಡು ಇಲ್ಲಿ ತನಕ ಇಂಟ್ರೆಸ್ಟ್ ಇಸ್ಕೊಡ್ತಾನಂದ್ರೆ ಇನ್ನ ಒಂದ್ 4 ದಿನ ಹೋದ್ರೂ ನಾವು ಹಿಂತಿರ್ಗೋದು. ಅದನ್ನ ನೀವು ಬರ್ದು ಕೊಡೋದು. ಇಲ್ಲತ್ತು ಅವ್ರ ಮೇಲೆ FIR ನಾವ ಕೊಡ್ತೀವಿ. ಅವ್ರ ಮೇಲೆ ಎಲ್ಲಾ ಫ್ಯಾಕ್ಟರ್ ಅವ್ರು ಯಾರು ಬಾಕಿ ಉಳಿಸ್ 2 ಕೊಟ್ಟಾರತ್ರಿ ಅವ್ರು ಬೇಡ, ಉಳ್ದವ್ರು ಯಾರು ಕೊಟ್ಟಿಲ್ಲ ಅವ್ರ ಮೇಲೆ ಇವತ್ತು FIR ಆಗ್ಬೇಕ್ರಿ. ಇವತ್ತು FIR ಆಗ್ಬೇಕ್ರಿ. ನಾಳೆ ಅವ್ರ ಮೇಲೆ ಹೆಂಗ್ ಆಕ್ಷನ್ ತಗೋತಿರ್ಲ. ನಮ್ಮ ರೈತರ ಮೇಲೆ ನಮ್ಮ ತಾಲೂಕು ನಮ್ಮ ಬೆಳಗಾವಿ ಜಿಲ್ಲಾದಾಗ ಯಾರ ರೈತರು ತಪ್ಪು ಮಾಡ್ರಿ ಅಂದ್ರೆ 8 ದಿನಕ್ಕೆ ಈಗ ಹೆಂಗ ಶುಗರ್ ಕಮಿಷನರ್ ಇದನ್ನ ಹೇಳ್ರಿ ನೋಟಿಸ್ ಕೊಟ್ಟಿದೀವಿ, ಕೇಳಿದೀವಿ, ಮಾಡಿದೀವಿ. ರೈತ ಒಂದ್ ಏನೋ ತಪ್ಪು ಮಾಡ್ರಿ ಅಂದ್ರೆ 3-4 ತಿಂಗಳದಾಗ ನೀವು ನೋಟಿಸ್ ಕಡ್ದು ಮಾಡೋದು ಮಾಡ್ರಿ. ಯಾಕಂದ್ರೆ ಅವನು ಒಂದ್ 3 ತಿಂಗಳ ತನಕ ಏನು ತಯಾರಿ ಮಾಡ್ಕೊಂಡು ಅವನದಾದಂತ ಲೆಕ್ಕಾಚಾರದ ಕೋರ್ಟಿಗೆ ಬರುವಂತ ಲೆಕ್ಕಾಚಾರ ಆಗ್ತದೆ. ಆ ರೀತಿ ಬ್ಯಾಡ್ರಿ. ನಿಮಗ್ ಕಾನೂನು ಹೇಳೋದು ದೊಡ್ಡವರು ನಾವಲ್ಲ. ನಮಗ್ ಅನ್ಯಾಯ ಆಗೈತಿ. ಅವ್ರ ಮ್ಯಾಲ ವಂಚನೆ ಪ್ರಕರಣ ಮ್ಯಾಲ ಅವ್ರ ಈ ಸದ್ಯಕ್ಕೆ FIR ಇವತ್ತ ಆಗುತ್ತೆ. ನಮಗೂ ನ್ಯಾಯ ಇಲ್ಲತ್ತು ಯಾರು ಶುಗರ್ ಮಂತ್ರಿ ಜೋಡಿ ಮಾತಾಡ್ತಿರೋ ಯಾರ ಜೋಡಿ ಮಾತಾಡ್ರಿ 15 ಮಿನಿಟ್ನಾಗ ನಾಳೆ ಎಲ್ಲಾರು ರೊಕ್ಕ ಹಾಕ್ತಾನಂತ ನಿಮ್ ಭರವಸೆ ನೀವು ತಗೋರಿ. ನಾವು ಹೋರಾಟ ಇದನ್ನ ಬಿಟ್ರೆ ಮತ್ತೊಂದು ಯಾವ್ದು ಇಲ್ಲ. ನೋಡಿ, ನೀವು ಇವತ್ತು ಶುಗರ್ ಕಮಿಷನರ್ ಆಫೀಸ್ಗೆ ಬಂದಿದ್ದೀರಿ. ಕೆಲವೊಂದು ಬೇಡಿಕೆಗಳು ಇದ್ರದ್ದು ಶುಗರ್ ಕೇನ್ ಬಿಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಅವರು ನಿಮ್ಗೆ ಏನು ಅನ್ನೋದನ್ನು ಸಮಜಾಯಿಸಿ ಕೊಟ್ಟಿದ್ದಾರೆ. ಅವ್ರು ನಿಮ್ಗೆ ತೃಪ್ತಿ ಆಗಿರಲಿಲ್ಲ ಅಂತಂದ್ರೆ ಮುಂದೆ ಶುಗರ್ ಕಮಿಷನರ್ ಕರೆಸಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ನೆಕ್ಸ್ಟ್ ಟೈಮ್ ಕೊಟ್ಟು ಅವ್ರು, ಯಾಕಂದ್ರೆ ಅವ್ರು ಸ್ಟೇಟ್ ಲೆವೆಲ್ ಆಫೀಸರ್, ಅವರು ಎಲ್ಲ ಕಡೆ ಸ್ಟೇಟ್ನಲ್ಲಿ ಎಲ್ಲ ಕಡೆಯೂ ಕೂಡ ಪ್ರೊಟೆಸ್ಟ್ ಆಗ್ತಿರ್ತದೆ. ಅಫಿಷಿಯಲಿ ಮೀಟಿಂಗ್ಸ್ ಇರ್ತಾವೆ, ಮತ್ತೊಂದು ಇರ್ತಾವೆ. ಅವ್ರಿಗೆ ಬರ್ಲಿಕ್ಕಾಗಿಲ್ಲ. ಅವ್ರ ಪ್ರತಿನಿಧಿಗಳ ಮುಖಾಂತರ ಏನು ಸ್ಟೇಟಸ್ ಆಯ್ತು ಅಂತ ನಿಮ್ಗೆ ತಿಳಿಸಿದರು. ಅದ್ರ ಬಗ್ಗೆ ನಿಮ್ಗೆ ತೃಪ್ತಿ ಆಗಿಲ್ಲ, ಮತ್ತೊಂದು ಆಗಿಲ್ಲ ಅನ್ನುವಂಗಿತ್ತು ಅಂತಂದ್ರೆ ಅವ್ರಿಗೆ ಮನವರಿಕೆ ಮಾಡೋ ನಿಟ್ಟಿನಲ್ಲಿ ಏನು ಮಾಡ್ಬೇಕು ಮಾಡೋಣ. ನೀವು ಇಲ್ಲಿ ರೋಡ್ ಮೇಲೆ ಬಂದು ಕುಂದಿರೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದರಿಂದ 100 ಜನಕ್ಕೆ ಹೋಗೋಬರೋ ಜನಕ್ಕೆ 100 ಜನಕ್ಕೆ ತೊಂದರೆ ಆಗ್ತದೆ. ಮತ್ತು ಜಿಲ್ಲಾಧಿಕಾರಿಗಳು ಬರಬೇಕು, ಮತ್ತೊಂದು ಬರಬೇಕು ಅನ್ನೋದು ಆಗೋದಿಲ್ಲ. ನಾವು ಯಾವನು ಚುನಾಪಣೆ ಮನೆಗೆ ಹೋಗ್ಕೋಣ ಅಲ್ಲಿ ಅಡ್ವಾಪ್ ಕರ್ಸತ್ತಂದ್ರೆ ಆಗೋದಿಲ್ಲ. ಅಡ್ವಾಪ್ನ ಮನೆಗೆ ಭೇಟಿ ಆಗ್ಬೇಕಾದ್ರೆ ಅಡ್ವಾಪ್ನ ಮನೆಗೆ ಹೋಗ್ಬೇಕು. ಚುನಾಪಣೆ ಮನೆ ಹಾಕೋದು ಅಡ್ವಾಪ್ನ ಕರ್ಸೋ ಅನ್ನೋದೇನು. ನೀವು ಜಿಲ್ಲಾಧಿಕಾರಿಗಳವ್ರ ಕಡೆ ಅಂತ ಇದ್ರ ಬಗ್ಗೆ ಸಮರ್ಪಕವಾದ ನಿಮ್ಗೆ ಏನಾದರೂ ಪರಿಹಾರ ಅಥವಾ ಸಮರ್ಪಕದ ಅದ್ರ ಬಗ್ಗೆ ನಿಮ್ಗೆ ಮನವರಿಕೆ ಮಾಡುವಂಥದ್ದು ಏನಾದ್ರು ಆಗ್ತಿತ್ತು ಅಂದ್ರೆ ಜಿಲ್ಲಾಧಿಕಾರಿಗಳು ಭೇಟಿ ಆಗ್ರಿ. ನೀವು ಬಂದು ಶುಗರ್ ಕಮಿಷನರ್ಗೆ, ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾದೆಲ್ಲ ಅವ್ರದ್ದಾದ ಜವಾಬ್ದಾರಿ ಇರ್ತದೆ. ಜಿಲ್ಲಾ ಲೆವೆಲ್ ಇದು 2 ಮೀಟಿಂಗ್ ನಡೆದದ ಕಂಟಿನ್ಯೂ. ಬೆಳಗ್ಗೆ ಅಂದ್ರೆ ಕಂಟಿನ್ಯೂ ನಮ್ಮ ಸೀನಿಯರ್ ಆಫೀಸರ್ಸು ಎಲ್ಲ ಅಲ್ಲೇ ಅದಾರು. ಮತ್ತು ಅಲ್ಲಿ ಮೀಟಿಂಗ್ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಬಂದದ್ದು ನಿಮಗೆ ಸಮಸ್ಯೆ ಇರೋದು ಈ ಇಲಾಖೆದಿಂದ. ಈ ಇಲಾಖೆಗೆ ಬಿಟ್ಕೊಂಡು ಬೇರೆದವ್ರ ಆಫೀಸರ್ಸ್ ಎಲ್ಲ ಇಲ್ಲಿ ಬರಲಿ ಅನ್ನೋಕೆ ಆಗೋದಿಲ್ಲ. ಈಗ ಎಸಿ ಅವ್ರು ಕಳಿಸ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಬಿಜಿ ಅದಾರು, ಎಸಿ ಅವ್ರು ಕಳಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಿಮ್ಮ ಮನವರಿಕೆ ಏನದ ನಿಮ್ದು ಏನು ನಿಮ್ಮ ವಿನಂತಿ ಅದ ತಿಳಿಸ್ರಿ. ಅದನ್ನು ಅವ್ರ ಕಡೆ ಅಂತ ನಾವು ಶುಗರ್ ಕಮಿಷನರ್ ಕಡೆ ಅಂತ ಮಾತಾಡಬೇಕು ಅಥವಾ ಶುಗರ್ ಮಿನಿಸ್ಟರ್ ಕಡೆ ಮಾತಾಡಬೇಕು. ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ. DC ಸಾಹೇಬರು ಮಾಡಿದ ನಂತರ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ನಮ್ದೇನು ಹೇಳೋದು ಕೇಳಿರಲಿ. ನಾವು ನಮ್ಮ ಸಮಸ್ಯೆ ಆಯ್ತಂದ್ರೆ ಬೇರೆದವ್ರ ಸಮಸ್ಯೆ ಮಾಡ್ಲಿಕ್ಕೆ ನಿಮ್ಗೆ ಬರೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀವಿ, ಸೈಡ್ ಕೊಡ್ರಿ. ಈಗಾಗಲೇ DC ಸಾಹೇಬ್ರು ನಾವು ಮಾತಾಡಿದ್ವಿ. ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಅಲ್ಲೇ ಇದಾರೆ, ಈಗ ಮೀಟಿಂಗ್ ನಲ್ಲಿ ಇದಾರು. DC ಸಾಹೇಬರು ಮೀಟಿಂಗ್ ನಲ್ಲಿ ಇದಾರೆ, ಫ್ರೀ ಇಲ್ಲ ಅವರು. ಅವ್ರ ಪ್ರತಿನಿಧಿಯಾಗಿ ಕಳಿಸ್ತಾ ಇದ್ದಾರೆ. ನಿಮ್ಮ ವಿಷಯಗಳನ್ನ DC ಅವ್ರು ಹೇಳ್ತಾರೋ. ಅವರು ಶುಗರ್ ಮಿನಿಸ್ಟರ್ ಅಥವಾ ಶುಗರ್ ಕಮಿಷನರ್ಗೆ ಏನ್ ಮಾತಾಡಬೇಕು ಮಾತಾಡಿದ್ ಮಾಡ್ತಾರೆ. ನಾನು ನಿಮ್ಗೆ ಒಂದು ಸಲಹೆ ಅಂತಂದ್ರೆ ಕೋರಿಕೆ ಅಂತ ಇಟ್ಕೊಂಡ್ರೆ ದಯವಿಟ್ಟು ರೋಡ್ ಮೇಲೆ ಬರೋದು ಬೇಡ, ಸೈಡ್ ಬರ್ರಿ. ನಿಮ್ಮದು ವಿಷಯ ಸಂಬಂಧಿಸಿದವ್ರು ತಿಳಿಸುವಂಥದ್ದು ನಾವೇ ನಿಮ್ಗೆ ಸಹಕಾರ ಬೇಕು, ಇಲಾಖೆದವ್ರು ಮಾಡ್ತೀವಿ. ಜನಕ್ಕೆ ತೊಂದರೆ ಆಕೈತೆ ಅನ್ನೋದು ಹೇಳಿ ನಾವು ಪೊಲೀಸ್ ಅಧಿಕಾರಿಗಳು ನಿಮ್ಗೆಲ್ಲ ಎಲ್ಲಿ ಬೇಕಾದಲ್ಲಿ ಕೂತ್ರೆ ಏನು ಮಾಡಿದ್ರು ಕೂಡ ನಡೀತಿತ್ತು ಅನ್ನುವಂಥದ್ದು ವಾತಾವರಣ ಆಗೋದು ಬೇಡ. ಜನನು ಕೂಡ ನಿಮ್ಮ ಬಗ್ಗೆ ನೀವು ಮಾಡ್ತಾ ಇರೋದು ರೈತರಿಗಾಗಿ ಅಂತ ತಿಳ್ಕೊಂಡೇಳಿ ಬೇರೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದಲ್ಲ. ಅದಕ್ಕಾಗಿ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀವಿ. ನೀವು ಚರ್ಚೆ ಮಾಡ್ಕೊಡ್ರಿ. ಚರ್ಚೆ ಮಾಡಿಕೊಂಡು ಇನ್ನೊಂದ್ಸಲ ಶುಗರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕರ್ಸಂದ್ರೆ ಕರೆಸ್ತೀವಿ. ಅವ್ರ ಜೊತೆ ನಿಮ್ದು ಏನು ಸಮಸ್ಯೆಗಳದಾವು ಅವೆಲ್ಲಗಳದಾವು ಇನ್ನೊಂದ್ಸಲ ತಿಳಿಸ್ರಿ. ಇಲ್ಲತ್ರ ಎಸಿ ಅವ್ರು ಬರ್ತಾರೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಅವ್ರು ಬಂದ ನಂತರ ವಿಷಯಗಳನ್ನು ತಿಳಿಸಿ ಸವಾರ್ ಜೊತೆ ಮುಗಿಸೋಣ. ಯಾವುದನ್ನು ಕೂಡ ಒಂದೇ ದಿವಸ ಆಗೋದಲ್ಲ. ಈಗ ಆಗಿದೆನಾ ಯಾವ ಫ್ಯಾಕ್ಟ್ರಿಗಳಾಗ್ಯದ ಯಾವ ಫ್ಯಾಕ್ಟ್ರಿಗಳಿಲ್ಲ ಅಂತ ಅವ್ರ ಗಮನಕ್ಕೆ ತಂದಿದ್ರಿ. ಸೀರಿಯಸ್ನೆಸ್ ಬಂದದ. ಅವಾಗ ಅವ್ರು ಏನು ಕ್ರಮ ಜರುಗಿಸ್ತಾರೆ ನೋಡೋಣ. ಸ್ವಲ್ಪ ಟೈಮ್ ಕೊಡೋಣ. ಆಗ್ಲಿಕ್ಕೆ ಮತ್ತೆ ಹೋರಾಟ ಮಾಡೋಕ್ಕಿದೆ. ನಿಮ್ಮ ಜೊತೆಗೆ ನಾವು ಕೂಡ ಪೊಲೀಸ್ ಇಲಾಖೆ ಅಂತ ಏನು ಮಾಡ್ಬೇಕು ಬಂದೋಬಸ್ತಿ ಮಾಡೇ ಮಾಡ್ತಿರ್ತೀವಿ. ಚರ್ಚೆ ಮಾಡ್ರಿ. ಎಸಿ ಅವ್ರು ಬಂದ ನಂತರ ಅವ್ರ ವಿಷಯ ಗಮನಕ್ಕೆ ತೊಗೊಂಡ್ಬರಿ. ಮುಂದೆ ನಾವು ಗೌರವಯುತವಾಗಿ ಜನಕ್ಕೆ ತೊಂದರೆ ಆಗಲಾರ್ದಂಗೆ ವಿತರಣೆ ಮಾಡ್ಕೊಳ್ಳೋಂಥ ಅನಿವಾರ್ಯತೆ ಬರ್ತದೆ. ಆಗ ನೀವೆಲ್ಲ ರೋಡ್ ಮೇಲೆ ಜನಕ್ಕೆ ತೊಂದರೆ ಆಗ್ತದೆ. ನಾವು ಪೊಲೀಸರು ಸುಮ್ಮನೆ ಇರ್ಲಿಕ್ಕೆ ಆಗ್ತದೆ.
ಅವ್ರ ಇನ್ಕಾ ತನಕ ಏನು ಉತ್ತರ ಕೊಟ್ರಲ್ಲ, ನಮಗ ನ್ಯಾಯ ಸಿಕ್ಕಿಲ್ರಿ. 3 ತಿಂಗಳಾತ್ ನಮಗ್ ಫ್ಯಾಕ್ಟ್ರಿ ಅವ್ರು ಮೋಸ ಮಾಡ್ಯಾರ. 15 ತಾಲೂಕದಾಗ 5 ಫ್ಯಾಕ್ಟ್ರಿ ನನ್ ಕಬ್ಬ್ ಹೋಗೈತ್ರಿ, ಅವ್ರು ವಂಚನೆ ಮಾಡ್ಯಾರ. ನನಗಿಲ್ಲಿ ಒಂದೈತಿ. ಈ ಸದ್ಯಕ್ಕೆ ಆ ಫ್ಯಾಕ್ಟ್ರಿಗಳು ನಾನು ಎಫ್ಆರ್ ಮಾಡ್ರಿ. ನಾವು ಕಬ್ಬು ಬೆಳೆದಿದ್ದೀವಿ, ಕಾರ್ಖಾನೆ ಕಳಿಸಿದ್ದೀವಿ. ಕಬ್ಬಿನ ಕಾರ್ಖಾನೆಯವರು ನಮಗೆ ಬಿಲ್ ಕೊಟ್ಟಿಲ್ಲ ಅಂತೇಳಿ ಸಂಬಂಧಪಟ್ಟ ಆಫೀಸ್ಗೆ ಬಂದಿದ್ದೀವಿ. ಅವರು ನಮಗೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ಸಂದೇಶ ಕೊಟ್ಟಿಲ್ಲ. ನಾವು ರಸ್ತಾಕ್ ಬಂದೀವಿ. ನಮ್ಮ ಮ್ಯಾಗ FIR ಮಾಡ್ರಿ, ಜುಡಿಷಿಯಲ್ ಕಸ್ಟಡಿ ಬೈ. ಆದ್ರೆ ಮಾರ್ಕೆಟ್ ನಮಗೆ ಉಳಿದಿಟ್ಟು ಬೇಡ್ರಿ ಸರ್, ಚರ್ಚೆ ಮಾಡಿ ಕೇಳಿ ಸರ್. ಒಂದ್ ನಿಮಿಷ ಆಗಲ್ಲ ಸರ್, ಒಂದ್ ನಿಮಿಷ ಸರ್ ಪ್ಲೀಸ್. ನೀವು ನಮಗ್ ಕಾನೂನು ಹೇಳ್ತಿರಲ್ಲ, ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಇದನ್ನ ನೀವ್ ಯಾಕೆ ಅವ್ರಿಗೆ ಕಾನೂನು ಹೇಳುದಿಲ್ಲ? 14 ದಿನದೊಳಗೆ ನಿಮ್ ಐತಪ್ಪ ಸರ್. 5 ನಿಮಿಷ ರೋಡ್ ಬಂದ್ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಆಗಕತ್ತಿ. ಅಧ್ಯಕ್ಷರ ಮಾತಾಡಕ್ರೇನ್ರಿ ನಮ್ದ ಮುಗಿವಲ್ಲ ಸರ್.